Hi friends, welcome to my channel. Let's get into the video. So today topic is keep. Keep ಅಂದ್ರೆ ಇಡು ಅಥವಾ ಇರುವುದು. So structure of the keep: subject plus keep or keeps or kept plus verb 1 ing plus object. Examples: ನಾನು ಕತೆ ಬರೆಯುತ್ತಲೇ ಇರುತ್ತೇನೆ. I keep writing a story. I keep writing a story. ಸೊ ಇದು ಪ್ರೆಸೆಂಟಲ್ಲಿ ನಡೆದಂಥ ಕ್ರಿಯೆ ಆಗಿದೆ. ಸೊ ಇವಾಗ ನಾನು ಕತೆ ಬರೆಯುತ್ತಲೇ ಇರುವುದಿಲ್ಲ ಅಂತ ಹೇಳುವಾಗ ಐ ಡು ನಾಟ್ ಕೀಪ್ ರೈಟಿಂಗ್ ಅ ಸ್ಟೋರಿ. ಐ ಡು ನಾಟ್ ಕೀಪ್ ರೈಟಿಂಗ್ ಅ ಸ್ಟೋರಿ. ನಾನು ಕತೆ ಬರೆಯುತ್ತಲೇ ಇದ್ದೆ ಅಂತ ಪಾಸ್ಟಲ್ಲಿ ಮಾತನಾಡುವಾಗ ಐ ಕೆಪ್ಟ್ ರೈಟಿಂಗ್ ಅ ಸ್ಟೋರಿ. ಐ ಕೆಪ್ಟ್ ರೈಟಿಂಗ್ ಅ ಸ್ಟೋರಿ. ನಾನು ಕತೆ ಬರೆಯುತ್ತಲೇ ಇದ್ದಿಲ್ಲ. ಐ ಡಿಡ್ ನಾಟ್ ಕೀಪ್ ರೈಟಿಂಗ್ ಅ ಸ್ಟೋರಿ. ಐ ಡಿಡ್ ನಾಟ್ ಕೀಪ್ ರೈಟಿಂಗ್ ಅ ಸ್ಟೋರಿ. ನೆಕ್ಸ್ಟ್, ಅವಳು ಇಂಗ್ಲಿಷ್ ಮಾತನಾಡುತ್ತಲೇ ಇರುತ್ತಾಳೆ. ಶಿ ಕೀಪ್ಸ್ ಸ್ಪೀಕಿಂಗ್ ಇಂಗ್ಲಿಷ್. ಶಿ ಕೀಪ್ಸ್ ಸ್ಪೀಕಿಂಗ್ ಇಂಗ್ಲಿಷ್. ಅವಳು ಇಂಗ್ಲಿಷ್ ಮಾತನಾಡುತ್ತಲೇ ಇರುವುದಿಲ್ಲ. ಶಿ ಡಸ್ ನಾಟ್ ಕೀಪ್ ಸ್ಪೀಕಿಂಗ್ ಇಂಗ್ಲಿಷ್. ಶಿ ಡಸ್ ನಾಟ್ ಕೀಪ್ ಸ್ಪೀಕಿಂಗ್ ಇಂಗ್ಲಿಷ್. ಅವಳು ಇಂಗ್ಲಿಷ್ ಮಾತನಾಡುತ್ತಲೇ ಇದ್ದಳು. ಶಿ ಕೆಪ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ಶಿ ಕೆಪ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ಅವಳು ಇಂಗ್ಲಿಷ್ ಮಾತನಾಡುತ್ತಲೇ ಇದ್ದಿಲ್ಲ. ಶಿ ಡಿಡ್ ನಾಟ್ ಕೀಪ್ ಸ್ಪೀಕಿಂಗ್ ಇಂಗ್ಲಿಷ್. ಶಿ ಡಿಡ್ ನಾಟ್ ಕೀಪ್ ಸ್ಪೀಕಿಂಗ್ ಇಂಗ್ಲಿಷ್. ಅವನು ನನ್ನ ಬಗ್ಗೆ ಯೋಚಿಸ್ತಾ ಇರುತ್ತಾನೆ. He keeps thinking about me. He keeps thinking about me. ಅವನು ನನ್ನ ಬಗ್ಗೆ ಯೋಚಿಸ್ತಾ ಇರುವುದಿಲ್ಲ ಅಂತ ಹೇಳುವಾಗ he does not keep thinking about me. He does not keep thinking about me. ಅವನು ನನ್ನ ಬಗ್ಗೆ ಯೋಚಿಸುತ್ತಲೇ ಇದ್ದನು. He kept thinking about me. He kept thinking about me. ಅವನು ನನ್ನ ಬಗ್ಗೆ ಯೋಚಿಸುತ್ತಲೇ ಇದ್ದಿಲ್ಲ. He did not keep thinking about me. He did not keep thinking about me. ಅವರು ಕ್ರಿಕೆಟ್ ಆಡುತ್ತಲೇ ಇರುತ್ತಾರೆ. They keep playing cricket. They keep playing cricket. ಅವರು ಕ್ರಿಕೆಟ್ ಆಡುತ್ತಲೇ ಇರುವುದಿಲ್ಲ. They do not keep playing cricket. They do not keep playing cricket. ಅವರು ಕ್ರಿಕೆಟ್ ಆಡುತ್ತಲೇ ಇದ್ದರು. They kept playing cricket. They kept playing cricket. ಅವರು ಕ್ರಿಕೆಟ್ ಆಡುತ್ತಲೇ ಇದ್ದಿಲ್ಲ. They did not keep playing cricket. ಸೊ ಕೀಪನ್ನು ಪ್ರೆಸೆಂಟ್ ಆ್ಯಂಡ್ ಪಾಸ್ಟಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ಸ್ ಯೂಸಿಂಗ್ ಕೀಪ್. ಈ ಪುಸ್ತಕವನ್ನು ಟೇಬಲ್ ಮೇಲೆ ಇಡು. Keep this book on the table. Keep this book on the table. ಇದನ್ನು ಮುಂದುವರೆಸು. Keep it up. Keep it up. ಸಂಪರ್ಕದಲ್ಲಿರು. Keep in touch. Keep in touch. ನಾನು ನನ್ನ ಮಾತನ್ನು ಉಳಿಸಿಕೊಳ್ಳುತ್ತೇನೆ. I keep my word. I keep my word. ಪ್ರಯತ್ನಿಸುತ್ತಿರು. Keep trying. Keep trying. ನಿನ್ನ ತಲೆಯನ್ನು ಮೇಲಕ್ಕೆ ಇರಿಸು. Keep your head up. Keep your head up. ನಿಮ್ಮ ಕೈಗಳನ್ನು ನನ್ನಿಂದ ದೂರ ಇಡು ಅಂತ ಹೇಳುವಾಗ Keep your hands off me. Keep your hands off me. ನಿಮ್ಮ ಕೈಗಳನ್ನು ಸ್ವಚ್ಛವಾಗಿರಿಸಿ. Keep your hands clean. Keep your hands clean. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. Keep this in mind. Keep this in mind. ಬೆಂಕಿಯಿಂದ ದೂರವಿರಿ. Keep away from fire. Keep away from fire. So it's all about keep. So if you like this video, please subscribe my channel.